ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಒಬ್ಬಟ್ಟಿನ ಸಾರು ಅಂದರೆ ಬೇಳೆ ಕಟ್ಟಿನಿಂದ ಮಾಡುವಂಥ ಒಂದು ರುಚಿಯಾದ ಸಾರು. ಇತ್ತೀಚೆಗೆ ಒಬ್ಬಟ್ಟು ಮಾಡೋ ಪ್ರೊಸೀಜರ್ ಜಾಸ್ತಿ ಅಂತ ರೆಡಿಮೇಡ್ ತಂದುಬಿಡ್ತಾರೆ. ಹಾಗಾಗಿ ಸಾರು ಮಾಡೋದು ಮಿಸ್ ಆಗುತ್ತೆ. ಒಬ್ಬಟ್ಟೇನೋ ಸುಲಭವಾಗಿ ಸಿಗುತ್ತೆ. ಕೆಲವರು ಒಬ್ಬಟ್ಟಿಗಿಂತ ಒಬ್ಬಟ್ಟಿನ ಸಾರನ್ನು ತುಂಬ ಇಷ್ಟಪಡ್ತಾರೆ. ಅಂಥವ್ರಿಗಾಗಿ ನಾನೀಗ ಒಬ್ಬಟ್ಟು ಮಾಡ್ದೇ ಒಬ್ಬಟ್ಟಿನ ಸಾರು ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ. ಒಬ್ಬಟ್ಟಿನ ಸಾರಿಗೆ ಈ ಬೌಲಲ್ಲಿ ಒಂದು ಫುಲ್ ಬೌಲು ತೊಗರಿಬೇಳೆ ತೊಗೊಂಡಿದ್ದೀನಿ. ಕೆಲವು ಕಡೆ ಕಡಲೆಬೇಳೆನೂ ಬಳಸ್ತಾರೆ ಒಬ್ಬಟ್ಟಿಗೆ, ಹಾಗಾಗಿ ಯಾವ ಬೇಳೆ ಆದರೂ ತೊಗೊಳ್ಬಹುದು. ಇಲ್ಲಿ ನಾನು ಕುಕ್ಕರಲ್ಲಿ ಬೇಯಿಸ್ತೀನಿ, ಯಾಕೆಂದರೆ ಬರೀ ಸಾರು ಮಾಡ್ತಾ ಇರೋದ್ರಿಂದ ಕುಕ್ಕರಲ್ಲಿ ಇಡ್ಬೋದು. ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾರು ಎರಡೂ ಮಾಡಬೇಕಾದ್ರೆ ಡೈರೆಕ್ಟಾಗಿ ಬೇಯಿಸಬೇಕಾಗುತ್ತೆ. ಕುಕ್ಕರಲ್ಲಿಟ್ಟರೆ ಬೇಳೆ ತುಂಬ ಬೆಂದ್ಬಿಟ್ಟು ಹೋಳಿಗೆ ಮಾಡೋಕ್ಕೆ ಬರೋಲ್ಲ. ಇಲ್ಲಿ ಬರೀ ಸಾರು ಮಾಡ್ತಾ ಇರೋದ್ರಿಂದ ಕುಕ್ಕರಲ್ಲಿ ಇಡ್ತೀನಿ. ಇದನ್ನೀಗ 2 ಸಲ ತೊಳಿತೀನಿ. ಬೇಳೆನ 2 ಸಲ ತೊಳೆದಿದ್ದಾಗಿದೆ. ಈಗ ಫ್ರೆಶ್ ನೀರು ಹಾಕ್ತಾಯಿದ್ದೀನಿ. 1 ಬಟ್ಲು ಬೇಳೆಗೆ ಒಂದು 5 ಗ್ಲಾಸ್ ಅಷ್ಟು, ಈ ಲೋಟದಲ್ಲಿ ಒಂದು 5-6 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಇದು ಕಟ್ಟು ತುಂಬ ಬೇಕಾಗುತ್ತೆ, ಹಾಗಾಗಿ ನೀರು ಜಾಸ್ತಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಕುಕ್ಕರಲ್ಲಿ ಬೇಯಕ್ಕಿಡ್ತಾಯಿದ್ದೀನಿ. ಇದನ್ನಿಲ್ಲಿ ಒಂದು 4 ವಿಸಲ್ ಕೂಗಿಸಿದ್ರೆ ಸರಿಯಾಗಿ ಬೇಯುತ್ತೆ ಬೇಳೆ. ಈಗ ಒಂದು ಬಾಣಲಿ ಇಟ್ಟಿದ್ದೀನಿ. ಎಲ್ಲ ಸಾಮಗ್ರಿಗಳನ್ನೂ ಹುರ್ಕೊಳ್ಬೇಕು. ನಾನಿಲ್ಲಿ ಸಪ್ರೇಟಾಗಿ ತೋರಿಸ್ಲಿಲ್ಲ ಏನೇನು ಸಾಮಗ್ರಿಗಳು ತೊಗೊಂಡಿದ್ದೀನಿ ಅಂತ. ತೋರಿಸ್ತಾ ಹೋದರೆ ವಿಡಿಯೋ ತುಂಬ ಲೆಂತಿಯಾಗಿ ಹೋಗುತ್ತೆ, ಬೋರ್ ಆಗುತ್ತೆ ನೋಡೋರಿಗೆ. ಹಾಗಾಗಿ ಡೈರೆಕ್ಟಾಗಿ ಸಾರು ಮಾಡೋದಕ್ಕೆ ಶುರು ಮಾಡಿಬಿಡ್ತೀನಿ. 3 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಹೆಸರುಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ. ಉದ್ದಿನಬೇಳೆನ ಸ್ವಲ್ಪ ಜಾಸ್ತಿ ಹಾಕೋಬೇಕು, ಅದು ಒಳ್ಳೆ ಫ್ಲೇವರ್ ಕೊಡೋದ್ರಿಂದ. ಒಬ್ಬಟ್ಟಿನ ಸಾರು ತುಂಬ ಗಟ್ಟಿಗಿರಬಾರ್ದು, ಹಾಗಾಗಿ ಯಾವುದೇ ಸಾಮಗ್ರಿಗಳನ್ನೂ ಜಾಸ್ತಿ ಹಾಕಲ್ಲ. ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ, 4 ಟೀ ಸ್ಪೂನಷ್ಟು ಧನಿಯಾ ಹಾಕ್ತಾಯಿದ್ದೀನಿ. 3 ಮತ್ತು 4 ತುಂಬ ಕಡಿಮೆ ಉರಿ ಇಟ್ಕೊಂಡು ಹುರಿಬೇಕು. ಮತ್ತು 2 ಸ್ಪೂನಷ್ಟು ಜೀರಿಗೆ. ಏನು ಧನಿಯಾ ಕ್ವಾಂಟಿಟಿ ತೊಗೊಂಡಿರ್ತೀವೋ ಅದರಲ್ಲಿ ಅರ್ಧದ ಭಾಗದಷ್ಟು ಜೀರಿಗೆ ತೊಗೊಳ್ಬೇಕು. ಯಾವಾಗಲೂ ಅಷ್ಟೇ, ಜೀರಿಗೆ ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ, ಕಹಿ ಬರುತ್ತೆ. ಕಾಳುಮೆಣಸು 1/4 ಟೀ ಸ್ಪೂನಷ್ಟು, ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಚಕ್ಕೆ ಲವಂಗ ಈ ಥರದ್ದು ಮಸಾಲೆ ಐಟಮ್ಸೂ ಕೆಲವ್ರು ಹಾಕ್ತಾರೆ ಒಬ್ಬಟ್ಟಿನ ಸಾರಿಗೆ. ಅವ್ರವ್ರ ಚಾಯ್ಸು, ಇಷ್ಟ ಇರೋರು ಹಾಕ್ಕೊಳ್ಬೋದು. ನಮ್ಮಲ್ಲಿ ಅದನ್ನೆಲ್ಲ ಬಳಸಲ್ಲ, ಹಾಗಾಗಿ ಇಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಚಕ್ಕೆ ಲವಂಗ ಮೊಗ್ಗು ಎಲ್ಲನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಬೇಕಂದರೆ. ಕರಿಬೇವಿನ ಕಡ್ಡಿ ಸಮೇತ ಹುರಿಯೋದು, ಅದೊಂಥರ ಒಳ್ಳೆ ಘಮ ಕೊಡುತ್ತೆ ಸಾರಿಗೆ. ಆಮೇಲೆ ಕಡ್ಡಿ ತೆಗೆದುಬಿಟ್ಟು ಎಲೆ ಮಾತ್ರ ಹಾಕಿದ್ರಾಯ್ತು. ಹುರಿಯುವಾಗ ಕಡ್ಡಿ ಸಮೇತ ಹಾಕಿದ್ರೆ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಹಾಕೋದು ತುಂಬ ಇಂಪಾರ್ಟೆಂಟು, ಸಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಇದೆಲ್ಲ ಈ ರೀತಿ ಸಪ್ರೇಟಾಗಿ ಸ್ಪೈಸಸ್ ಎಲ್ಲ ಹಾಕಿ ಹುರಿದು ಮಾಡೋ ಬದಲು ಸಾರಿನ ಖಾರದ ಪುಡಿನ ಬಳಸಿ ಕೂಡ ಮಾಡ್ಬೋದು. ಅದನ್ನು ನಾನು ಹಿಂದೆ ಒಂದು ಸಲ ತೋರಿಸಿದ್ದೀನಿ. ಒಬ್ಬಟ್ಟಿನ ಸಾರಿನ ಖಾರದ ಪುಡಿ ಬಳಸಿ ಮಾಡೋದನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಬೋದು. ಅದು ಇನ್ನೂ ಸುಲಭ ಆಗುತ್ತೆ, ಇಷ್ಟೊಂದು ಪ್ರೊಸೀಜರ್ ಇರೋಲ್ಲ, ಅದು ಚೆನ್ನಾಗಿರುತ್ತೆ. ಇದು ಒಂದು ಮೆಥಡ್ ಅಷ್ಟೇ. ಈಗ ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಎರಡೂ ಮಿಕ್ಸ್ ಮಾಡಿದ್ದೀನಿ. ಖಾರ ಒಂದೇ ಸಲ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು, ತುಂಬ ಖಾರ ಆಗುತ್ತೆ. ಹಾಗೇನಾದ್ರು ಖಾರ ಬೇಕು ಅಂದರೆ ಹಚ್ಚಿಮೆಣ್ಸಿನ ಪುಡಿ ಹಾಕ್ಕೋಬೋದು, ಖಾರ ಕಡಿಮೆ ಆಯಿತು ಅಂದರೆ. ಅರಿಶಿನದ ಪುಡಿ 1/4 ಟೀ ಸ್ಪೂನಷ್ಟು. ಎಣ್ಣೆ ಹಾಕಿ ಹುರಿಯೋದ್ರಿಂದ ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ ಸಾರಿಗೆ. ಈಗ ಇದಾಯಿತು, ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಒಂದು ಬಟ್ಲಿಗೆ ತೆಕ್ಕೊಳ್ತೀನಿ ಇದನ್ನೆಲ್ಲ. ಈಗ ಮತ್ತೆ ಕೆಲವು ಸಾಮಗ್ರಿಗಳನ್ನ ಹುರಿಯೋದು ಬೇಕಾಗುತ್ತೆ. ಇದೇ ಬಾಣಲಿನಲ್ಲಿ ಹುರಿತೀನಿ. ಈಗ ಇದೇ ಬಾಣಲಿನಲ್ಲಿ ಇನ್ನೊಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. 1 ದೊಡ್ಡ ಸೈಜಿನ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಒಂದು ಇಡೀ ಗೆಡ್ಡೆ ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೊಂಡಿರೋದು, ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು.
ಇದರಲ್ಲಿ ಈಗ ಒಂದು 3 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ತೀನಿ. ಕಾಯಿ ತುರಿ ಹಾಕಿದ್ಮೇಲೆ ತುಂಬ ಏನು ಹುರಿಯೋದು ಬೇಕಿಲ್ಲ, ಆ ಬಿಸಿನಲ್ಲಿ ಸ್ವಲ್ಪ ಬಾಡಿದ್ರೆ ಸಾಕು. ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ, ಸುಮ್ಮನೆ ಒಂಚೂರು ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ಹುರ್ಕೊಂಡಿರೋ ಈ ಸಾಮಗ್ರಿಗಳನ್ನೆಲ್ಲ ಮಿಕ್ಸರ್ ಜಾರಲ್ಲಿ ಹಾಕ್ತಾಯಿದ್ದೀನಿ. ರುಬ್ಕೊಳ್ಬೇಕು, ನುಣ್ಣಗೆ ರುಬ್ಬಬೇಕು. ಹುರ್ಕೊಂಡಿರೋ ಈ ಸ್ಪೈಸಸ್ನೂ ಹಾಕಬೇಕು. ಕರಿಬೇವು ಎಲೆ ಮಾತ್ರ ಹಾಕ್ತೀನಿ. ಸ್ವಲ್ಪ ನೀರು ಹಾಕಿ ರುಬ್ಬಬೇಕಾಗತ್ತೆ. ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ. ಬೇಳೆ ಬೆಂದಿದೆ. ಬೇಳೆ ಇಲ್ಲಿ ನುಣ್ಣಗೆ ಬೆಂದುಬಿಟ್ಟಿದೆ. ಹಾಗಾಗಿ ಇದನ್ನು ಯಾವ ಥರ ಮತ್ತೆ ರೀಯೂಸ್ ಮಾಡ್ಕೊಳ್ಬೋದು ಬೇಳೆನ ಅಂತ ಹೇಳ್ತೀನಿ ಮುಂದಕ್ಕೆ. ಈಗ ಮೊದಲಿಗೆ ಫಿಲ್ಟರ್ ಮಾಡ್ಕೊಳ್ಳೋಣ. ಕಟ್ಟು ಬೇಳೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ಟ್ರೈನರ್ನಲ್ಲಿ ಹಾಕ್ಕೊಂಡು ಬೇಳೆನೂ ಕಟ್ಟನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೇಳೆನ ಮತ್ತೆ ಯಾವುದಾದ್ರೂ ಸಾರು ಮಾಡೋದಕ್ಕೆ ಉಪಯೋಗಿಸ್ಬೋದು, ಇಲ್ಲಾಂದರೆ ಬಿಸಿಬೇಳೆ ಬಾತ್ ಮಾಡಬಹುದು. ತರಕಾರಿ ಅಕ್ಕಿ ಬೇಯಿಸ್ಕೊಂಡು ಬಿಸಿಬೇಳೆ ಪೌಡ್ರ್ ಹಾಕ್ಕೊಂಡ್ರೆ ಬಿಸಿಬೇಳೆ ಬಾತ್ ಕೂಡ ರೆಡಿ ಮಾಡ್ಕೊಳ್ಬೋದು. ಇದರಲ್ಲಿ ಒಬ್ಬಟ್ಟು ಮಾಡೋಕ್ಕಾಗಲ್ಲ, ಯಾಕೆಂದರೆ ಬೇಳೆ ನುಣ್ಣಗೆ ಬೆಂದ್ಬಿಟ್ಟಿದೆ. ಒಬ್ಬಟ್ಟಿಗೆ ಇಷ್ಟೊಂದು ಬೇಳೆ ಬೇಯಬಾರ್ದು. ಅದೇ ನನ್ನ ಇವತ್ತಿನ ಕಾನ್ಸೆಪ್ಟು. ಒಬ್ಬಟ್ಟು ಮಾಡ್ದೇ ಒಬ್ಬಟ್ಟಿನ ಸಾರು ಮಾಡೋದು ಹೇಗೆ ಅನ್ನೋದೇ ಕಾನ್ಸೆಪ್ಟ್ ಆಗಿರೋದ್ರಿಂದ ಈಗ ಸಾರು ರೆಡಿ ಮಾಡ್ಕೊಳ್ಳೋಣ. ಇದರಲ್ಲಿ ಮೊದಲನೇ ಪ್ರೊಸೀಜರ್ ಅಂದರೆ ಒಗ್ಗರಣೆ ಮಾಡಿಕೊಂಡು ಮಸಾಲೆ ಎಲ್ಲ ಇದರಲ್ಲಿ ಕುದಿಸ್ಕೊಂಡು ಕಟ್ಟಲ್ಲಿ ಸೇರಿಸೋದು. ಸ್ವಲ್ಪ ರೆಗ್ಯುಲರ್ ಸಾರಿಗೆ ಹಾಕೋದಕ್ಕಿಂತ ಜಾಸ್ತಿ ಎಣ್ಣೆ ಹಾಕಿದ್ದೀನಿ. ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಒಬ್ಬಟ್ಟಿನ ಸಾರಿಗೆ ಇದೇ ಥರ ಸ್ವಲ್ಪ ಮುಂದಾಗಿರಬೇಕು ಎಣ್ಣೆ ಎಲ್ಲನೂ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಇಡೀ ಒಣಮೆಣಸಿನ್ಕಾಯಿ ಹಾಕ್ಬೋದು. ಒಬ್ಬಟ್ಟಿನ ಸಾರಲ್ಲಿ ಈ ಥರ ತೇಲ್ತಾ ಇದ್ದರೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಈ ಒಗ್ಗರಣೆಯಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕುದಿಸ್ಬೇಕು. ಈಗ ಇದರಲ್ಲಿ ಹುಣಸೆ ರಸ ಸೇರಿಸೋಣ. ಉಪ್ಪು ಹುಣಸೆ ರಸ ಎರಡೂ ಬಾಕಿ ಇದೆ. ಹುಣಸೆ ರಸ ಹಾಕ್ತಾಯಿದ್ದೀನಿ. ಹುಣಸೆ ರಸ ಸ್ವಲ್ಪ ಮುಂದಾಗೆ ಹಿಡಿಯುತ್ತೆ ಒಬ್ಬಟ್ಟಿನ ಸಾರಿಗೆ. ಈ ಒಬ್ಬಟ್ಟಿನ ಸಾರನ್ನ 3-4 ದಿವಸದವರೆಗೂ ಇಟ್ಕೊಂಡು ಬಳಸ್ಬೋದು. ತುಂಬ ಹಳೇದಾಗ್ತಾನೆ ತುಂಬ ರುಚಿ ಇರುತ್ತೆ. ಮತ್ತು ಕುದಿಸ್ತಾ ಇರಬೇಕು. ಆಗಾಗ ಕುದ್ದಷ್ಟು ರುಚಿನೂ ಜಾಸ್ತಿ ಆಗುತ್ತೆ, ಅದ್ರ ಲೈಫು ಜಾಸ್ತಿ ಆಗುತ್ತೆ. ಫಸ್ಟ್ ಡೇಗಿಂತ ನೆಕ್ಸ್ಟ್ ಡೇಯಿಂದ ರುಚಿ ಜಾಸ್ತಿ ಒಬ್ಬಟ್ಟಿನ ಸಾರು. ಈಗ ಉಪ್ಪೊಂದು ಹಾಕ್ತಾಯಿದ್ದೀನಿ. 3 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಉಪ್ಪು ಜಾಸ್ತಿ ಹಾಕ್ತಾಯಿದ್ದೀನಿ. ಮತ್ತು ನಾವು ಒಬ್ಬಟ್ಟಿನ ಸಾರಲ್ಲಿ ಹೂರಣ ಹಾಕ್ತೀವಿ. ಇಲ್ಲಿ ಹೂರಣ ಮಾಡದೇ ಇರೋದ್ರಿಂದ ಬೆಲ್ಲ 2 ಟೀ ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಮತ್ತು ಬೇಯಿಸಿ ಇಟ್ಕೊಂಡಿರೋ ಒಂದು ಅರ್ಧ ಸೌಟಷ್ಟು ಬೇಳೆ, ಇದಿಷ್ಟನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸುತ್ತ ಬಿಟ್ಕೊಂಡು ಮಧ್ಯಕ್ಕೆ ಬರಬೇಕು. ಅಲ್ಲಿವರೆಗೂ ಕುದಿಸ್ಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಾಗುತ್ತೆ ಟೇಸ್ಟು. ಇಲ್ಲಿ ಹೂರಣದ ಬದಲು ಬೇಳೆ ಮತ್ತು ಬೆಂದಿರೋ ಬೇಳೆ ಮತ್ತು ಬೆಲ್ಲ ಇದೆರಡನ್ನೂ ಸೇರಿಸಿದ್ದೀವಿ. ಬೆಲ್ಲ ಬೇಕಾದರೆ ಹೆಚ್ಚು ಕಡಿಮೆ, ಸ್ವಲ್ಪ ಸ್ವೀಟಿಶ್ ಟೇಸ್ಟ್ ಇಷ್ಟಪಡುವಂಥವ್ರು ಬೆಲ್ಲನ ಒಂಚೂರು ಜಾಸ್ತಿನೇ ಹಾಕ್ಕೊಳ್ಬೋದು. ಇಷ್ಟು ಕ್ವಾಂಟಿಟಿಗೆ ನಾನು 2 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಸರಿ ಹೋಗ್ಬೋದು ಅನಿಸುತ್ತೆ. ಇಲ್ಲಿ ನೋಡಿ, ನೀವು ಬಿಟ್ಕೊಂಡಿದೆ, ತಳ ಹಿಡಿದಿಲ್ಲ ನೋಡಿ. ಈಗ ಇದಾಗಿದೆ ಅಂತ. ಈಗ ಇದನ್ನು ಬೇಳೆ ಕಟ್ಟಲ್ಲಿ ಮಿಕ್ಸ್ ಮಾಡೋಣ. ಈಗ ಬೇಳೆ ಕಟ್ಟಲ್ಲಿ ಈ ಮಸಾಲೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಇದು ತುಂಬ ಗಟ್ಟಿಗಿದೆ.
ಸೊ ಇದು ಒಬ್ಬಟ್ಟಿನ ಸಾರು ತೆಳು ಕನ್ಸಿಸ್ಟೆನ್ಸಿಲಿದ್ದರೆ ಚೆನ್ನಾಗಿ. ಈಗ ಇನ್ನು ಸ್ವಲ್ಪ ಇದನ್ನೆಲ್ಲ ತೊಳೆದಿರೋ ನೀರು ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿಬಿಡ್ತೀನಿ. ಮಸಾಲೆ ಕುದಿಸಿದ್ದು ಇದೆಲ್ಲ ನೀರು ಹಿಡಿಯುತ್ತೆ ಇಷ್ಟು. ಈ ಸ್ಟೇಜಲ್ಲಿ ಉಪ್ಪು ಹುಳಿ ಎಲ್ಲ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಬೇಕಾಗಿರೋದನ್ನು ಆ್ಯಡ್ ಮಾಡ್ಕೊಳ್ಬೋದು. ಇನ್ನೂ ಸ್ವಲ್ಪ ತೆಳ್ಳಗಿದ್ರೆ ಬೆಟರು ಅನಿಸುತ್ತೆ. ಇನ್ನೂ ಒಂಚೂರು ನೀರು ಹಾಕ್ತೀನಿ. ಈಗ ಚೆನ್ನಾಗಿ ಕುದಿಬೇಕಿದು. ಇಷ್ಟು ತೆಳ್ಳಗಿದೆ. ಈಗ ಚೆನ್ನಾಗಿ ಕುದಿಸೋಣ. ಸಾರು ಕುದಿಯೋಕ್ಕೆ ಶುರುವಾಗಿದೆ. ಈ ಕನ್ಸಿಸ್ಟೆನ್ಸಿನಲ್ಲಿದೆ. ಒಬ್ಬಟ್ಟಿನ ಸಾರು ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈಗ ಸಾರೆಲ್ಲ ಕುದ್ದಾದಮೇಲೆ ಫೈನಲಾಗಿ ಕರಿಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಹಾಕಿ ಇನ್ನೊಂದು ಒಗ್ಗರಣೆ ಹಾಕಿದೆ. ಒಬ್ಬಟ್ಟಿನ ಸಾರಿಗೆ ಒಗ್ಗರಣೆನೇ ತುಂಬ ಇಂಪಾರ್ಟೆಂಟು. ತುಂಬ ಕಮ್ಮಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಒಬ್ಬಟ್ಟು ಮಾಡ್ದೇ ಒಬ್ಬಟ್ಟಿನ ಸಾರನ್ನು ಸುಲಭವಾಗಿ ಮಾಡೋ ವಿಧಾನನ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಸಾರು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.